ಹೌದೌದು ಸರ್. ಆಯ್ತು 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 ಸರಿ 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 ಮತ್ತೆ ಸೈಟ್ನಾಗಿವಿ. ನಾ ಮಧ್ಯಾಹ್ನ ಬರ್ತೀನಿ ಸೈಟ್ ಅಂತ. ನನಗೇನೋ ಫೈಲೇ ಬಂದಿಲ್ಲ, ಟಪಾಲ್ದಾಗ ಕಳಿಸ್ರಿ ಅಂತ ಹೇಳಿದ್ರು. ಎಲ್ಲಿದೆ ಟಪಾಲ್ದಾಗ ಕೊಡು ಫೈಲ್, ಅದು ರೇಷನ್ ಅಂತ ತಿಳ್ಕೊಂಡು ರಾತ್ರಿ ಎಲ್ಲಿದೆ ಈಗ ಎಲ್ಲಿದೆ ಅವರೇ ತೊಗೊಂಡಾರ ಫೈಲ್. ಚೀಫ್ ಇಂಜಿನಿಯರ್ ಫೈಲ್ ತೊಗೊಂಡಾರಿ, ಚೀಫ್ ಇಂಜಿನಿಯರ್ ಫೈಲ್ ತೊಗೊಂಡಾರಿ. ನಮ್ಗೆ ಏನ್ ಫೈಲ್ ತೊಗೊಂಡಾರ ಚಾಂಗದಾರ ಅಂತಾರೆ. ಅಲ್ಲಿ ಚಾಂಗದಾರ ಅಂತ ಪಿ ಆರ್ ಕರಿಯೋ ಚಾಂಗದಾರ ಫೈಲ್ ತೊಗೊಂಡಾರ. ಫೈಲ್ ಯಾಕೆ ಬಂದಿಲ್ಲ ಅಂತಾರೆ. ರಾತ್ರಿ 7 ಬಂದ್ರೆ ಸಹಿ ಆಗ್ತಾವಲ್ಲ. ಐತ್ರಿ ಅಗಲತ್ತೆ ಮಾಡ್ರಿ. ಏನ ಮಾಡ್ತಾರೆ ಈಗ ಮಧ್ಯಾಹ್ನ ಮಾಡ್ತೀವಿ ಅಂತ ಹೇಳಿ ಐತ್ರಿ. ನಾವು ಮಾಡಿದ್ಮಕ್ಕೆ ಹೋಗ್ತೀವಿ ಸರ್, ಅರ್ಥ ನಾವು ಹೋಗಂಗಿಲ್ಲ. ಫೈಲ್ ಅವ್ರ ಮೇಲೆ ಅದ್ರಿ, ಚಾಂಗದಾರ ಮೇಲೆ ಅವ್ರು ಕೂಡ ಹೋಗ್ಯಾರ. ಫೈಲ್ ತೊಗೊಂಡಾರಿ ಅವ್ರು. ಇಲ್ಲಿ ಟಪಾಲ್ದಾಗ ಇರ್ಬೇಕಂದ್ರೆ ಇಲ್ಲಿ ಇದು ಯಾವ ಇದು ಟಪಾಲ್ದಾಗ ಇದ ನೋಡು. ನಿನ್ನೆ ಚಾಂಗ್ಲಾರ್ ಇವರು ಫೈಲ್ ಕೊಟ್ಟದ್ದು ಮೈನೋತಿನ ಕೈಯಾಗ ಕೊಡ್ತೀವಿ ಅಂತ ಹೇಳ್ಯಾರ ಅವ್ರು ರಾತ್ರಿ. ಅವ್ರು ಟಪಾಲ್ದಾಗ ಅದ ನೋಡಿ. ಅಂದ್ರೆ ಯಾಕೆ ಮಾಡಲ್ಲ ಅಂತ ಕೇಳ್ಬೇಕು. ಮಾಡಲ್ಲ ತಂದಾಗ ಅವ್ರ ಕೂಡ ಸಂಘರ್ಷ ಸರ್, ಪ್ರಶ್ನೆ ಅದು ಬಂದಿಲ್ಲ. ಒಂದ್ ವೇಳೆ ಅವರೇ ಸರ್, ಒಂದ್ ವೇಳೆ ಅವತ್ತು ಸ್ಟ್ರೈಕಿಗೆ ಅವರೇ ಬಂದಿದ್ರ ಅಂದ್ರೆ ನಿಮ್ಮಲ್ಲಿ ಬರೋ ಅವಶ್ಯಕತೆ ನಾವ್ ಇರ್ತಿದ್ದೇವೆ. ಆಫೀಸ್ಗೆ ಕೂಡ್ತಿದ್ದೆ ನಂಗೆ ಅಂಜಿಕೆ ಎದರ್ದರಿ, ಅಂಜಿಕೆ ಎದರ್ದ ಹೇಳ್ರಿ ಸರ್. ಈಗ ನಾವು ಬಂದ್ರೇನು ಯಾರು ಬಂದ್ರೇನ್ರಿ? ಈಗ ನೀವು ಅಲ್ಲಿ ಮಾಡಿದ್ದನ್ನ ಅವರು ಕೇಳಿ ಕಳಿಸಿದ್ದಾರ. ಈಗ ಕಳಿಸ್ರಿ ಮುಂದ ನಿಮ್ ಟೇಬಲ್ ನಿಮ್ಗೆ ಕಳಿಸತ್ತೆ ಹೇಳಿವ್ರಿ, ಕಳಿಸತ್ತೆ ಹೇಳಿವ್ರಿ. ಮುಂದಿನ ಚೀಫ್ ಇಂಜಿನಿಯರ್ ಮುಂದೆ ಅದು ಇದು ಬೇರೆ ಆಗ್ತದ ಸರ್. ಮುಂದಿನವ್ರು ಬಂದವ್ರು ಯಾರನ್ನು ಹಿಂದ ಮುಂದೆ ತುಳಿಬೇಕಾಗ್ತದ, ಟೈಮ್ನು ತೋರ್ತದ. ಈಗ 10 ವರ್ಷ ಹೋಗ್ಯಾರ. 10 ವರ್ಷ ತನ ನಮ್ ಕಾರ್ಕೋತ್ ಬಂದಿವಿ. ಈಗೇನು ನಿಮ್ಮೆಲ್ಲರ ಪುಣ್ಯ, ನಾವು ರೈತರು ಸ್ಟ್ರೈಕ್ ಮಾಡಿದ ಸಂಬಂಧ ಆಲ್ರೆಡಿ ಜಲ್ದಿ ಸರ್ವೆ ಆಯ್ತು. ನೀವು ಹೇಳೋ ಸಂಬಂಧ ಸರ್ವೆ ಆಯ್ತು. ಇನ್ನಾದ್ರೂ ನಿಮಗೆ ಇಷ್ಟು ಇವತ್ತು ಒದರಾಡಕತ್ತೀವಿ ಅಂತಂದ್ರು ನಿಮ್ಮ್ಯಾಗ ಗೌರವನೇ ಅದ. ನಮ್ಗೆ ಅಗೌರವ ಯಾಕಂದ್ರೆ ಮಾನ್ಯ ನಾವು ಅಷ್ಟು ಮಂದಿ ರೈತರಿಗೆ ಹೇಳೀನಿ. ಮಾನ್ಯ ಸಾಹೇಬರು ಗಿಣಿ ಪಾಠ ಹೇಳದಂಗೆ ಅವ್ರಿಗೆ ಇಂಜಿನಿಯರ್ಗಳಿಗೆ ಪಾಠ ಹೇಳಿದ ಸಂಬಂಧ ಇವತ್ತು ಸರ್ವೆ ಆಗ್ಯದ ಅಂತ ಹೇಳಿ ನಾನು. ಮತ್ತೆ ಇಷ್ಟೆಲ್ಲ ಇದ್ರು ಸರ್ ನೀವು ಆರಿಕೆ ಉತ್ತರ ಕೊಟ್ರೆ ಹ್ಯಾಂಗ್ರಿ ಸರ್? ನೋಡಪ್ಪ, ನೀ ಎಲ್ಲ ಗೊತ್ತು. ನಾನು ಬಲ್ಲಿ ಪೆಂಡಿಂಗ್ ಇದ್ರೆ ಯಾಕೆ ಪೆಂಡಿಂಗ್ ಪ್ರಶ್ನೆ ಬಂದಿಲ್ಲ ಸರ್. ಪ್ರಸ್ತಾವನೆ ಕಳಿಸ ಅಧಿಕಾರ ಚೀಫ್ ಇಂಜಿನಿಯರ್ ನಿಮಗೆ ಅದು ಅಷ್ಟೇ ಹೇಳಿ. ಮೊದಲೇ ಯಾವಾಗ ಇರಲ್ಲ, ನೋಡ್ರಿ ಮುಂಜಾನೆ 6 ಗಂಟೆಗೆ ಹೋಗೋದ್ರ ಸೈಟ್ಗೆ ರೈತರು ಬಂದವರಕ್ಕ ಯಾವುದೇ ಕಾರಣಕ್ಕೂ ನಾವು ಹೇಳಂಗಿಲ್ಲ. ನೀವು ಅದಕ್ಕೇನಂದ್ರಿ ಚೀಫ್ ಇಂಜಿನಿಯರ್ ಜೊತೆ ಫೋನ್ಯಾಗ ನಾ ಮಾತಾಡೀನಿ. ಅದೇನಿದ್ರು ನಿಮ್ಗೆ ಅರ್ಜಿ ತಗೋರಿಪ್ಪ ಅವ್ರದ್ದು ಏನದ ಸರ್. ನೀವು ಮಾತಾಡಿದ ರೆಕಾರ್ಡಿಂಗ್ ಅದ ಸರ್ ನನ್ನ ಹತ್ರ. ಈ ಒಂದು ಕೃಷ್ಣ ಮೇಲ್ದಂಡೆ ಇಲಾಖೆಗೆ ಬಂದಿದ್ದಾರೆ ಸರ್, ಯೋಜನೆ ಇದು ಆಫೀಸ್ ಬಂದಿದ್ದಾರೆ. ಸುಮಾರು ವರ್ಷಗಳಿಂದ ಈ ಒಂದು ರೈತರ ಪ್ರಾಬ್ಲಮ್ ಇದೆ ಸರ್. ಸಾಕಷ್ಟು ಅವರು ಹೊಲಗಳನ್ನು ಕಳೆದುಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಈ ಒಂದು ಪ್ರತಿಕ್ರಿಯೆ ಏನದಂತ? ಅಲ್ಲ, ಅವರು ಏನು ನಾಲಾ ವೈಡನಿಂಗ್ ಮಾಡೋದ್ರಿಂದ ನಮ್ಮ ಎಸ್ಕೇಪ್ ನಿಂದ ನೀರು ಹೋಗಿ ಏನು ಅವ್ರ ಹೊಲ ಹಾಳಾಗಿದೆ ಅಂತ ಹೇಳ್ತಿದಾರ. ಅದನ್ನೆಲ್ಲ ಈಗ ಪ್ರಸ್ತಾವನೆ ಮಾಡಿ ಕಳಿಸಿದಾರ. ಅದನ್ನ ಮುಖ್ಯ ಇಂಜಿನಿಯರ್ ಕಳಿಸಿವಿ. ಅವರಿಂದ ಮುಂದೆ MD ಅವ್ರಿಗೆ ಹೋಗ್ತದೆ. MD ಅನುಮೋದನೆ ಆದ್ಮೇಲೆ ಮುಂದದು ಪ್ರಸ್ತಾವನೆಗೆ ಚಾಲ್ತಿ ಸಿಗ್ತದೆ ಸರ್. ಈ ಒಂದು ಏನು ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿ ರೀ, ಎಷ್ಟು ವರ್ಷ ಆಯ್ತು ಸರ್? ಆಗೀಗ 10 ವರ್ಷ ಆಯ್ತು ಅಂದಾಜು. ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿಗೆ ಈಗಾಗಲೇ ಅನುದಾನ ವೆಚ್ಚ ಕೂಡ ಆಗಿದೆ ಸರ್ ಅವ್ರಿಗೆ. ಅಲ್ಲ, ಇಲ್ಲಿ ತನ ಯಾರು ಕೇಳೇ ಇಲ್ಲ. ಅದು ಅದ್ರ ಬಗ್ಗೆ ಪ್ರಸ್ತಾವನೆಗಳು ನಮ್ ನಜರ್ದಾಗ ಬಂದಿಲ್ಲ. ಈಗ ಇವ್ರು ಸಲಗಾರ ಅವ್ರು ತಿರುಗಾಡ್ಲಕತ್ತಿದ ಮೇಲೆ ಅದು ನಮಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆದದ್ದು. ಈ ತನ ಕಂಟಿನ್ಯೂ ಪ್ರೋಸೆಸ್ ದಾಗಿದ್ರೆ ಇಷ್ಟು ದಿನ ಯಾಕೆ ತಡ ಆಗ್ತಿತ್ತು? ಒಂದ್ ವೇಳೆ ನಾನದೇನು ಅವತ್ತಿನ ದಿನ ಈ ಪ್ರಸ್ತಾವನೆ ಬೇಕು ಅಂದ್ರ ಆ ವರ್ಕೇ ಮಾಡ್ತಿರ್ಲಿಲ್ಲ. ಯಾಕಂದ್ರ ನಾಲದಲ್ಲಿ ತೋಡಿ ನಾಲದಲ್ಲಿ ಪೇಮೆಂಟ್ ಕೊಡ್ತಕ್ಕಂಥದ್ದು ನಿಗಮದಲ್ಲಿ ಇಲ್ಲ. ಹಳ್ಳಗಳದೆಲ್ಲ ವೈಡನಿಂಗ್ ಮಾಡೋದು ಆಯ್ತು. ಅವ್ರನ್ನ ಏನೋ ಮಾಡಿದಾರ. ನಾ ಏನೋ ಸರಾಗವಾಗಿ ಅವಾಗ ರೈತ ಕೇಳಿರ್ತಾರ, ಸರ್ ಅದೆಲ್ಲ ನಿಮ್ಮ ನೀರು ಬಂದಾಗ ಮಳಿ ಬಂದಾಗ ಮಾಡಿದಾಗ ಕಸ ಅದಕ್ಕಂತೂ ಹೊಲ್ದಾಗ ಹೋಗ್ಲಿಕ್ಕವ್ರಿ, ನಾಲದಲ್ಲಿ ನೀರು ಸರಾಗ ಹೋಗಂಗ್ ಮಾಡಂದಾರ. ಮಾಡಿದದಕ್ಕ ಅದು ಎಷ್ಟು ಎಲ್ಲಾ ನೀರು ಹೋಗಂಗ್ ಅಡಲ್ ಮಾಡಿದದಕ್ಕೆ ನಾಲ ಈಟೆ ಇತ್ತು, ಈಗ ಹೆಚ್ಚಿಗೆ ಹೋಗಿದೆ ಅಂತ ಕೇಳಕತ್ತಾರ. ಅದು ಕೇಳಕತ್ತಿದದಕ್ಕೆ ಅದು ಪ್ರಪೋಸಲ್ ಮಾಡಿಸಿ ಪ್ರಸ್ತಾವನೆ ಮಾಡಿ ಕಳಿಸ್ಯಾರ. ಅದನ್ನ ಮುಖ್ಯ ಇಂಜಿನಿಯರ್ ಕಳಿಸಿವಿ. ಅವರು MD ಅವ್ರಿಗೆ ಕಳಿಸ್ತಾರ. MD ಅವ್ರ ಅನುಮೋದನೆ ತಗೊಂಡ್ ಮತ್ತ ಪ್ರಸ್ತಾವನೆಗೆ ಚಾಲನೆ ಸಿಗ್ತದೆ.
ಎಷ್ಟ ದಿನ ಹೋಗ್ಬೋದು ಸರ್ ಈಗ ಹಂಗ ಅದು ಅಧಿಕ ನೋಡಿ, ನನ್ನಿಂದ ಇಲ್ಲಿ ಯಾರೇ ಆಗ್ಲಿ ಇಂಡಿವಿಜುವಲ್ ಇರಲ್ಲ, ನಾನೇ ಫೈನಲ್ ಅಲ್ಲ ಮಾಡ್ಲಕ್ಕ. ನಾನು ನನ್ನ ಆಫೀಸ್ ನಿಂತದ್ದು ಕಳಿಸಿದ್ದೀನಿ ಇಲ್ಲಿ, ಇವ್ರಿಗೆ ಬಂದು ಹೇಳ್ತೀನಿ ಇವತ್ತು ಈ ರೀತಿ ಕಳಿಸಿದ್ದದ ಸರ್, ಅದ್ ಮಾಡಿ ಕಳಿಸ್ರಿ ಅಂತ. ಸರ್ ಈ ಒಂದು ಪ್ರಸ್ತಾವನೆಗೆ ಚೀಫ್ ಇಂಜಿನಿಯರ್ ಸಾಹೇಬರು ಯಾಕೆ ಒಂದು ಸೈನ್ ಮಾಡ್ತಾ ಇಲ್ಲ ಅಂತ? ಈಗ ಅವ್ರಿಗೆ ಕೇಳಬೇಕು, ಈಗ ಬರ್ತಾರೆ ಮಧ್ಯಾಹ್ನ ಬರ್ತಾರೆ, ಅವ್ರಿಗೆ ಕೇಳಿದ್ರೆ ಯಾಕಂದ್ರೆ ಒಂದ್ಸಲ ಕಳಿಸಿದ ಮಕ್ಕ ಅದಕ್ಕೆ ಇನ್ನಿಷ್ಟು ಹೆಚ್ಚಿನ ಮಾಹಿತಿ ಕೊಡು ಅಂತ ಹೇಳಿ ಕೇಳಿದ್ರು. ಹೆಚ್ಚಿನ ಮಾಹಿತಿ ಕೊಟ್ಟು ಮತ್ತೊಂದ್ಸಲ ಅವರು ವಿವರವಾದ ವರದಿಯನ್ನ ಸಬ್ ಡಿವಿಷನ್ ಅಂತ ಕಳಿಸಿದಾರ, ಅದನ್ನ ನಾವು ಇಲ್ಲಿ ಕಳಿಸಿದೀವಿ. ಈಗ ಮಧ್ಯಾಹ್ನ ಬರ್ತಾರ, ನಾವು ಹೇಳ್ತೀವಿ, ಅವ್ರ ರೈತರು ಇರ್ತಾರ, ನೀವು ಕೇಳ್ರಿ ಯಾಕಂತ. ಸರ್ ನಾಡಿಗೆ ಬೆನ್ನೆಲುಬು ಆಗಿರ್ತಕ್ಕಂಥ ಅನ್ನದಾತರಿಗೆ ಈ ಒಂದು 10 ವರ್ಷಗಳಿಂದ ಸುಮಾರು ಇಂಥ ಒಂದು ಸಂಕಷ್ಟ ಎದುರಾಗ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ಬೋದು? ಸಂಕಷ್ಟ ಏನ್ ಎದುರಾಗ್ತಿಲ್ಲ, ಅವ್ರಿಗೆ ಅನುಕೂಲನೇ ಆಗಿದೆ. ಯಾಕಂತಂದ್ರೆ ಅಲ್ಲಿ ನಾಲದಿಂದ ನೀರು ಬಂದು ನಮ್ಮ ಹೊಲಗಳು ಹಾಳಾಗ್ತಾವ ಮಾಡ್ತಾವ ಅನ್ನೋದಕ್ಕೆ ವೆಡಿಂಗ್ ಮಾಡ್ಯಾರ. ಇಲ್ಲಾಂದ್ರೆ ನಮ್ಮ ನೋಡು, ನಮ್ಮ ಕೆನಲ್ ನಿಂದ ಹೋಗ್ತಾ ಇರೋದು ಬರೋ 100-200 ಕ್ಯೂಸೆಕ್ಸ್. 100-200 ಕ್ಯೂಸೆಕ್ಸ್ ಹೋಗೋದಲ್ಲ, ಮಳೆ ನಿಂತು ಬಂದದಕ್ಕ ಮಾಡೋದಕ್ಕ ನಮ್ ನಿಗಮದಿಂದ ಮಾಡ್ಲಕ್ ಪ್ರಯೋಜನ ಇರಲ್ಲ. ಈಗ ನಮ್ಮಿಂತ ಬಿಟ್ಟದ್ದು ಇಲ್ಲಿ ಮ್ಯಾಲ 2 ವರ್ಷದಲ್ಲಿ ಸ್ಟಾರ್ಟ್ ಆದ ಮಾಹಿತಿ ತಗೋರಿ. 100-200 ಅಲ್ಲ, ನಾಲ ನಾವು ಮಾಡಿದ್ದಲ್ಲ. ನಮ್ ಕಾಲುವೆಯಲ್ಲಿ ಯಾವುದೇ ಆಗ್ಲಿ ಕೆನಲ್ದಲ್ಲಿ ಹೆಚ್ಚುವರಿ ನೀರು ಬಂದಂದ್ರೆ ಎಲ್ಲಿ ನಾಲಾದ ನಾಲಕ್ ಬಿಡ್ತೀವಿ. ಆ ನಾಲದಕ್ಕೆ ಎಲ್ಲ ಎಕ್ವಿಜೇಷನ್ ಮಾಡಿಕಲ್ಲ, ನಾಳೆ ಎಲ್ಲಿ ನಾಲಾದ ಅಲ್ಲಿ ಬಿಡ್ತದೆ. ಯಾಕಂದ್ರೆ ರೈತರು ಮಳೆ ಬಂತು ಸರ್ ನಮಗೆ ನೀರು ಬಂದ್ ಮಾಡ್ರಿ ಮಳೆ ಬಂದದ ಅಂತ ಅನ್ಬಿಟ್ರಂದ್ರೆ ಎಲ್ಲೆಲ್ಲಿ ನಾಲಾದವ ನಾಲಕ್ ಬಿಡ್ತದ. ನಾಲದಕ್ಕ ಮೊದ್ಲ ಹಂಗ ಹೇಳಿದ್ರೆ ನಮ್ಮವ್ರು ಮಾಡಿದ್ದೇ ತಪ್ಪು. ಆ ರೀತಿ ನಾಲಗಳಿಗೆಲ್ಲ ನಾವು ಮಾಡ್ಲಕ್ ಹೋಗೋದಲ್ಲ, ಈಗ ಮುಟ್ಟಿರೋದಕ್ಕೆ ಕೊಡ್ಬೇಕಂತ ಬರ್ತದೆ. ನಾವು ಮಾಡಿದಿಲ್ಲ ಅಂದ್ರೆ ಯಾವುದೇ ನಾಲಗಳಿಗೆ ಬಿಡ್ತಕ್ಕಂತ ಪ್ರಶ್ನೆ ಬರಲ್ಲ. ಸರ್ ಈಗಾಗಲೇ ಸರ್ವೆ ಮಾಡಿದ್ದೀರಿ, ಸರ್ವೆ ಆದ ಪ್ರಕಾರ ರೈತರು ಒಬ್ಬೊಬ್ರು ಏನಿಲ್ಲ ಅಂದ್ರೆ ಸುಮಾರು ಒಂದು 2 ಎಕರೆ 3 ಎಕರೆ ಕಳ್ಕೊಂಡಿದ್ದಾರೆ, ಅವರು ತಮ್ಮ ಜಮೀನು ಕಳ್ಕೊಂಡಿದ್ದಾರೆ. ವ್ಯಾಲ್ಯೂಯೇಷನ್ ಕೂಡ ಆಗಿದೆ ಸರ್, ಇಷ್ಟು ಪರಿಹಾರ ಹೋಗ್ಬೇಕಂತೇಳಿ ಭರವಸೆ ಕೂಡ ತಗೊಂಡಿರ್ತೀರಿ. ಯಾಕೆ ವಿಳಂಬ ಮಾಡ್ತಾ ಇದ್ರಿ ಅಂತ? ವಿಳಂಬ ಏನ್ ಮಾಡಿದ ಕಳಿಸಿದಲ್ಲ ಅವ್ರು ಯಾವಾಗ ಪ್ರಪೋಸಲ್ ನಮ್ಮ ನಜರ್ದಾಗ ಬಂದ್ಮೇಲೆ, ಇವ್ರು ಸಲಗಾರ ಅವ್ರು ಬಂದ್ಮೇಲೆ ನಮ್ಗೆ ಗೊತ್ತಾದದ್ದು ಅಲ್ಲಿ ಈ ರೀತಿ ಅದ ಅಂತ ಹೇಳ್ಕೊಂಡು. 10 ವರ್ಷದಿಂದ ಇದ್ದದ್ದು ನಮ್ಮಲ್ಲಿ ಯಾವುದೇ ಮಾಹಿತಿಗಳಿಲ್ಲ. ಈಗ ನಮ್ಮಲ್ಲಿ ಇವ್ರಿಗೆ ಸಲಗಾರ ಅವರು ಯಾವಾಗ ಮೂವ್ಮೆಂಟ್ ಕೇಳಿದ ಮಕ್ಕ ಅದು ಪ್ರಸ್ತಾವನೆ ಕಳಿಸಿದ್ರು, ಅಲ್ಲಿಂದ ಈ ರೀತಿ ಮತ್ತೆ ಅಬ್ಸರ್ವೇಷನ್ ಕಳಿಸಿದ್ರು. ಅದನ್ನ ಈಗ ಮತ್ತೊಮ್ಮೆ ಮಾಡ್ಕೊಂಡು ಪಾಲನೆ ವರದಿ ಕೊಟ್ಟಿದಾರ, ನಾವು ಅಲ್ಲಿ ಮುಖ್ಯ ಇಂಜಿನಿಯರ್ ಕೊಟ್ಟಿವಿ. ಈಗ ಅವ್ರು ಬಂದು ಮಧ್ಯಾಹ್ನ ಬರ್ತೀವಿ ಅಂತಂದ್ರೆ ಮಧ್ಯಾಹ್ನ ಬಂದು ಮಾಡಿಕೊಡ್ತಾರೆ. ಸರ್ ಈ ವಿಷಯದಲ್ಲಿ ಅನ್ನದಾತರು ಏನಾದ್ರು ತಮ್ಮ ವಿಷಯ ಸೇವಿಸಬಹುದು, ಏನಾದ್ರು ಮಾಡ್ಬೋದು ಸರ್, ಇದಕ್ಕೆ ಹೊಣೆ ಯಾರು ಅಂತ? ಇಲ್ಲ ನೋಡಿ, ಯಾರ್ಯಾರ ಡ್ಯೂಟಿ ಅವ್ರವ್ರ ಅಧಿಕಾರಿಗಳು ಮಾಡ್ತಾರ. ಈಗ ಯಾರು ಹೊಣೆಗಾರರಂತಲ್ಲ. ಈಗ ನನ್ನ ಟೇಬಲ್ ಏನಾದ್ರು ಪೆಂಡಿಂಗ್ ಇತ್ತು, ನಾನು ಏನ್ ಮಾಡಿ ನನ್ನ ಬಲ್ಲಿ ಇದ್ದಿತ್ತು ಅಂತಂದ್ರೆ ನಾವು ಹೊಣೆಗಾರ ಆಗ್ಬೋದು. ಅಲ್ಲ, ಕೊಟ್ಟ ಭರವಸೆ ಪ್ರಕಾರ ಭರವಸೆ ಅಂತಂದ್ರೆ ಯಾರು ಕೊಡ್ಬೇಕು ಹೇಳಿ? ಈಗ 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 ಇಂಡಿವಿಜುವಲ್ ಅಲ್ಲ, ಈಗ ನಿಂದು ಹೊಲದ್ದು ನೀನೇ ಕೊಡ್ತೀವಿ. ಈಗ ನಾನು ಒಬ್ಬ ನೌಕರದಾರ, ನನ್ಕಿಂತ ಕೆಳಗಿನವ್ರು ಇರ್ತಾರ, ಮೇಲಿನವ್ರು ಇರ್ತಾರ. ಈಗ ಇದು ಯಾರು ಸಂಬಂಧಪಟ್ಟ ಅಧಿಕಾರಿ ಅನುಮೋದನೆ ಮಾಡಿದ ಮೇಲೆ ಸಿಗೋದಲ್ಲ. 1-2 ಎಕರೆ ಅಲ್ಲ ಸರ್, ಸುಮಾರು 48-50 ಎಕರೆ ಕಳ್ಕೊಂಡಿದ್ದಾರೆ ರೈತರು. ಕಳ್ಕೊಂಡಿದ್ದಾರ. ಇಲ್ಲಿ ತನ ಆ ಪ್ರಸ್ತಾವನೆಗಳು ಎಲ್ಲಿ ಮೂವ್ಮೆಂಟ್ ಅದಾಗೆಲ್ಲ 10 ವರ್ಷದಿಂದ. ಈಗ ಇವ್ರು ಸಲಹೆಯವರು ಮೂವ್ಮೆಂಟ್ ಮಾಡ್ಲಕತ್ತಿದ ಮಾಕ ಅದಕ್ಕೊಂದು ಚಾಲನೆ ಸಿಗ್ತದ. ಅಲ್ಪ ಸ್ವಲ್ಪ ಕಳ್ಕೊಂಡಿದ್ರೆ ಆಮತ್ ಬೇರೆ ಸರ್. 1 ಎಕರೆ 2 ಎಕರೆ 3 ಎಕರೆ ಹೋಗಿದೆ ಸರ್ ಅವ್ರು. ಎಲ್ಲಾರ್ದು 1 ಎಕರೆ 1/2 ಎಕರೆ ಹೊಲಕ್ ಹೋಗಿರ್ಬೇಕು, ಅದು ನಾಲದ್ದೇ ಅದ. ನಾಲ ಹೋಗಿ ಅವ್ರಿಗೆ ಅನುಕೂಲ ಆಗ್ತದ ಅನ್ನೋದಕ್ಕೆ ಮಾಡಿಸ್ಕೊಂಡದ. ನಲ್ಲಿ ನಮ್ ಕಾಲುವೆ ಹೋಗಲ್ಲ, ನಮ್ ಕಾಲುವೆ ನೀರು ಹೋಗಲ್ಲ, ನಾವು ಮಾಡಿದ್ದಲ್ಲ. ಅದು ಏನಂದ್ರೆ ನಾಲದಲ್ಲಿ ಹೆಚ್ಚುವರಿ ನೀರು ಬಂದ್ಗೇಸಿ ನಮ್ಗೆಲ್ಲ ಇದಾಗ್ತಂತ ಮಾಡ್ಯಾರ. ನಮ್ಮ ಕಾಲುವೆಯಿಂದ ನೀರು ಬಿಟ್ಟದೆ 100-200 ಕ್ಯೂಸೆಕ್ಸ್. ಅದು ಗುಲ್ಬರ್ಗ ವಾಟರ್ ಸಪ್ಲೈ ಬಿಟ್ಟಾಗ ಅಷ್ಟೇ 400 ಕ್ಯೂಸೆಕ್ಸ್ ಹೋಗ್ತದ. ಮಳಿ ಬಂದಾಗ ಎಡ್ದಾಗ ಮಾಡಿದಾಗ ಅಂತ ತಿಳ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವಾಗೇನೋ ಹೇಳಿದದಕ್ಕೆ ನಂಬರ್ ಮಾಡಿದಾರ. ಈಗ ನೀವು ಏನಾಗಿದೆ, ನೀವು ಮಾಡಿರಿ ಅಲ್ಲ ನಾಲದಾಗ ಮಾಡಿರಿ ಅಂದ್ರೆ ನಮ್ಗೆ ಪೇಮೆಂಟ್ ಕೊಡ್ರಿ ಅಂದಾಗ. ನಾಲದಲ್ಲಿ ಯಾವುದೇ ನಾವು KVJL ಕಡೆಯಿಂದ ಪೇಮೆಂಟ್ ಕೊಡ್ತಕ್ಕಂಥದ್ದಲ್ಲ. ಅವತ್ತಿನ ದಿನ ಅದು ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಏನ್ ಮಾಡ್ಯಾರಲ್ಲ, ಮಾಡಿದಕ್ಕೆ ಈಗ ಕೇಳಕತ್ತಾರ. ನಾಲ ನಮ್ಮದು ಮೊದಲ ಹತ್ತಿ ಇತ್ತು, ಈಗ ಆಡಲಾಗ್ಯದ, ಹೆಚ್ಚುವರಿ ಕೊಡು ಅಂತ ಹೇಳಿ ಕೇಳಕತ್ತಾರ ಅನ್ನೋದಕ್ಕೆ ಅದು ಏನದ ವಾಸ್ತವ ಸ್ಥಿತಿ ಬಗ್ಗೆ ವರದಿ ಮಾಡಿದೀಗ. ಅದೇನ್ ಮೇಲಾಧಿಕಾರಿಗಳು ಈಗ ನಾವು ಅವ್ರು ಮೊದ್ಲು ಕಳಿಸಿತ್ತು MD ಅವರಿಗೆ. ಈಗ ಮತ್ತೆ ಕೆಲವು ಪಾಲನಾ ವರದಿ ಕೇಳಿದ್ರು, ಕೆಲವು ಅಬ್ಸರ್ವೇಷನ್ಸ್ ಕೇಳಿದ್ರು, ಅದಕ್ಕೆ ಮತ್ತೆ ಪಾಲನಾ ವರದಿ ಮಾಡಿ ಕಳಿಸಿದ್ರು. ಈಗ ನಮ್ಮ ಕಚೇರಿಯಿಂದನೂ ಇಲ್ಲಿ ಕಳಿಸಿವಿ. ಈ ಸಾಹೇಬ್ರ ಸೈಟ್ಗೆ ಹೋಗಿ ಮಧ್ಯಾಹ್ನ ಬರ್ತೀವಿ ಅಂದ್ರೆ ಬಂದ್ಮೇಲೆ ಅದನ್ನ ಅವ್ರು ತಾವೇನ್ ಕೇಳಿದ್ರು ಅದಕ್ಕೆ ಮಾಡಿದ್ದನ್ನ ಅವ್ರಿಗೂ ಡಿಸ್ಕಸ್ ಮಾಡಿ ಕಳಿಸ್ತೀವಿ. ಸರ್ ಒಟ್ಟಾರೆಯಾಗಿ ರೈತರ ಒಂದು ಅಲಿಗೇಷನ್ ಏನಿದೆಪ್ಪ ಅಂತಂದ್ರೆ ಚೀಫ್ ಇಂಜಿನಿಯರ್ ಅವ್ರು ಸೈನ್ ಮಾಡ್ತಾ ಇಲ್ಲ ಪ್ರಸ್ತಾವನೆಗೆ ಅಂತ ಹೇಳಿ. ಅದೇ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಬಂದ ಮೇಲೆ ಕೇಳ್ಬೇಕು. ಅವ್ರಿಗೆ ಬಂದ್ಮೇಲೆ ನೀವು ಬರ್ರಿ, ಅವರು ಇರ್ತಾರ, ನಾವು ಬರ್ತೀವಿ. ಏನು ಸರ್ ಏನ ಇನ್ನು ಹೆಚ್ಚುವರಿ ಮಾಹಿತಿ ಬೇಕು, ಯಾಕೆ ಬೇಕು ಅಂಬತ್ತು ನಾವು ಕೇಳ್ತೀವಿ. ನಮ್ಮಿಂದ ಏನಾದ್ರು ಬೇಕಂತ ನೀವು ಕೇಳ್ರಿ, ರೈತರು ಕೇಳ್ತಾರ. ಸರ್ ಒಂದು ಜವರ್ಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸುಮಾರು ಅನ್ನದಾತರು ಈ ಒಂದು ನೀರಾವರಿ ಇಲಾಖೆ ಯಾವ್ದು ಇದು ಕೃಷ್ಣ ಮೇಲ್ದಂಡೆ ಇಲಾಖೆ ಬಂದಿದ್ದೀರಿ ಸರ್. ತಮ್ಮ ಅಳಲು, ತಮ್ಮ ಇರ್ತಕ್ಕಂಥ ನೋವು ಏನಿದೆ ಅಂತ? ಈಗ ಜೇವರ್ಗಿ ತಾಲೂಕಿನ JBC ಮುಖ್ಯ ಕಾಲುವೆಯಿಂದ ಎಸ್ಕೇಪ್ 77 ಅಂತೇಳಿ ಒಂದು ಗೇಟ್ ಬರ್ತದೆ. ಆ ಎಸ್ಕೇಪ್ 77 ನಿಂದ ಸಿಂದಗಿ ಬ್ರಿಡ್ಜ್ ವರೆಗೆ ಇವತ್ತು 8 ಕಿಲೋಮೀಟರ್ ಇವತ್ತಿಂದ
ಒಂದು ಟೆಂಡರ್ ಕಾಮಗಾರಿಯಾಗಿ ಇವತ್ತೇನಪ್ಪ ಅಂತಂದ್ರೆ ರೈತರು ಭೂಮಿ ಕಳ್ಕೊಂಡಿದ್ದಾರೆ. ಇವತ್ತು ಸಾಹೇಬ್ರು ಹೇಳ್ತಾರ, ಅವ್ರು ಮಾತನಾಡಿದ್ರು ನಿಮ್ಮ ಮಾನ್ಯ ತಿಪ್ಪಣ್ಣಗೌಡರು ಸಾಹೇಬರು ಇವತ್ತು ಎಸ್ ಸಿ ಸಾಹೇಬರು ಮಾತಾಡಿದ್ರು, ಇಲ್ಲ ನಮ್ಮ ಸರ್ಕಾರ ಗಮನಕ್ಕೆ ಇಲ್ಲ ಅಂತೇಳಿ. ನನ್ನ ಅಂದಾಜಿನ ಪ್ರಕಾರ 2010ರಲ್ಲಿ ಆ ಕಾಮಗಾರಿ ಸಂಪೂರ್ಣ ಮುಗಿದೋಗ್ಯದ. ಸುಮಾರು 1,40,00,000 ಟೆಂಡರ್ ಆಗಿ ಆ ಸಂದರ್ಭದಲ್ಲೇ ನಾವು ಅಲ್ಲಿ ಬರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಏನಪ್ಪಾ ಅಂತಂದ್ರೆ ರೈತರು ಏನಪ್ಪಾ ಅಂತಂದ್ರೆ ಕೆಲಸ ಮಾಡ್ಲಕ್ ಕೊಡ್ಲಿಲ್ಲ. ಅವಾಗ ಇರ್ತಕ್ಕಂಥ ಮುಖ್ಯ ಇಂಜಿನಿಯರ್ ಶಿವಶಂಕರ್ ಸಾಹೇಬರು, ಇವತ್ತೇನ್ ಚೀಫ್ ಇಂಜಿನಿಯರ್ ಅವ್ರು ಏನ್ ಮಾಡಿದ್ರು, ರೈತರ ಸ್ಥಳಕ್ಕೆ ಧಾವಿಸಿ, ಇಲ್ಲ ನೀವು ಯಾವುದೇ ರೀತಿಯಾಗಿ ಭಯ ಪಡಬೇಡ್ರಿ, ನಾವೇನ್ ನಿಮ್ ರೈತರು ಎಷ್ಟು ನೀವು ಭೂಮಿ ಕಳ್ಕೊಂಡಿರಿ ಎಲ್ಲಾ ರೈತರಿಗೆ ಏನಪ್ಪಾ ಅಂದ್ರೆ 4161 ಮಾಡಿಸಿ ರೈತರಿಗೆ ಪರಿಹಾರ ಕೊಡ್ತೀನಿ, ನೀವು ಯಾವುದೇ ಕಾಲಕ್ಕೆ ಏನಪ್ಪಾ ಅಂದ್ರೆ ತಡೆಯಾಜ್ಞೆ ಮಾಡಬಾರ್ದು ಅಂತ ಕೇಳಿದಾಗ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಸುಮಾರು 10 ವರ್ಷಗಳ ಕಾಲ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ನಾವು ಮೆಟ್ ಹರ್ಕೊಂಡಿವಿ. ನಾವು ರೈತರು ನಮಗ 41 ಮಾಡ್ರಿ 61 ಮಾಡ್ರಿ, ರೈತರು ಭೂಮಿ ಕಳ್ಕೊಂಡಿವಿ ಅಂತೇಳಿ. ಇವತ್ತು ಸಾಹೇಬರು ಹೇಳ್ತಾರ ಸರ್ಕಾರಿ ನಾಲಾ ಇದೆ ಅಂತ ಹೇಳ್ತಾರ. ಇವತ್ತು ಅದು ಅಂದಾಜು ಏನಪ್ಪಾ ಅಂತಂದ್ರೆ 135 ಫೀಟ್ ಆಗಲ್ಲ. ಎಲ್ಲಾದ್ರೂ ನಾಲಾ ಇದ್ದಿದ್ದು ನೀವು ನೋಡಿದ್ರೆ ಎಲ್ಲರೇ ರೈತರ ನಾಲಾ ಹಳ್ಳ ಏನೋ ಆಗಿನ ಕಾಲದಾಗ ಹಳ್ಳ ಏನೋ ಅಂತ ಭೂಮಿ ನಮ್ಮ ರೈತ ಹೊಲದಾಗಿರಪ್ಪ ಸಣ್ಣ ಪ್ರಮಾಣದ ಒಂದು ನಾಲಾ ಹೋಗ್ತದ, ನೀರಿನ ನಾಲಾ, ಸಣ್ಣ ನಾಲಾ. ಅದೇ ನಾಲಾ ನಮ್ಮ ನಾಲಾ ಅಂತ ತಿಳ್ಕೊಂಡು ಇವತ್ತು ಅಡ್ಡವತ್ತಿಗೆ ಹೇಳಿವಿ ಅವ್ರಿಗೆ 4161 ಮಾಡತ್ತನ ನಾ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿದಾಗ, ಇಲ್ಲ ನಮ್ಮ ಜವಾಬ್ದಾರಿ ಐತೆ ತಿಳ್ಕೊಂಡು ಅಧಿಕಾರಿಗಳ ಮಾತಿಗೆ ಭರವಸೆ ಕೊಟ್ಟು 10 ವರ್ಷ ನಾವು ಅಡ್ಡಾಡ್ಕತ್ತೀವಿ. 10 ವರ್ಷಗಳ ಕಾಲ ಇಲ್ಲಿ AW ಅವರಿಗೆ, ಚೀಫ್ ಇಂಜಿನಿಯರ್ಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, MD ಅವರಿಗೆ, ಶಾಸಕರಿಗೆ ಎಲ್ಲರಿಗೆ ಮನವಿ ಪತ್ರ ಕೊಟ್ಟಿರ್ತಕ್ಕಂಥ ದಾಖಲೆಗಳು ದಿನಾಂಕ ಪ್ರಕಾರ ನನ್ನ ಬಳಿ ರಿಸೀವ್ಡ್ ಕಾಪಿ ಅವ ಅಲ್ದೀವಿ, ಆದ್ರೆ ಅಧಿಕಾರಿಗಳು ಮಾಡಿಲ್ಲ. ಇವತ್ತು ನೋಡ್ರಿ ಪ್ರಸಂಗ, ಈಗಾಗಲೇ ನಾವು ಇಲ್ಲೇ ಒಂದು 2 ತಿಂಗಳ ಹಿಂದೆ ನಾವು ಇಲ್ಲೇ ಭೀಮರಾಯನ ಗುಡಿ ಕಚೇರಿ ಮುಂದೆ ಸಣ್ಣ ಗ್ರಾಮದ ಎಲ್ಲ ರೈತ ಬಾಂಧವರು ಧರಣಿ ಸತ್ಯಾಗ್ರಹ ಮಾಡಿದೆವು. ನಾವು ಯಾವುದೇ ಕಾರಣಕ್ಕೂ ನಮ್ಗೆ ಗೊತ್ತಿತ್ತು ಆಟ ರೈತರ ಜೊತೆ ಕೆಲವೊಂದು ಅಧಿಕಾರಿಗಳು ಆಟ ಆಡ್ತಾರಂತ ದೃಷ್ಟಿಯಿಂದನೇ ನಾವು ಮುಖ್ಯ ಇಂಜಿನಿಯರ್ ಬರುವವರೆಗೂ ಕೂಡ ಈ ಟೆಂಟಿನಾಗ ಜಾಗ ಖಾಲಿ ಮಾಡಲ್ಲ ಅಂತೇಳಿ ನಾವು ಆ ಧರಣಿ ಕೂತೆವು. ಆದ್ರೆ ಒಂದೊಂದು ಸಂದರ್ಭದಾಗ ಕೆಲವೊಬ್ರು ಅಧಿಕಾರಿಗಳಿಗೆ ಮಾತಿಗೆ ಬೆಲೆ ಕೊಡ್ಬೇಕಾಗ್ತದೆ. ಇವತ್ತು ಮುಖ್ಯ ಇಂಜಿನಿಯರ್ ಊರಾಗಿಲ್ಲ, ಅವ್ರ ಪರವಾಗಿ ನಾ ಬಂದೀನಿ ಅಂತೇಳಿ ಇವತ್ತೇನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಈಗ ತಾನೇ ಮಾತಾಡಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ನಮ್ಮ ರೈತರ ಟೆಂಟಿಗೆ ಬಂದು, ನಾನು ಈಗಾಗಲೇ ಮುಖ್ಯ ಇಂಜಿನಿಯರ್ ಜೊತೆ ದೂರವಾಣಿ ಮೂಲಕ ನಾನು ಮಾತನಾಡಿದ್ದೇನೆ, ಯಾವುದೇ ಕಾರಣಕ್ಕೂ ನಿಮ್ಮ ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ, ನಿಮ್ಮ ಪ್ರಸ್ತಾವನೆಯನ್ನು MD ಕಳಿಸ್ತೀವಿ ಅಂತ ಹೇಳೋದ್ ಮೂಲಕ ನಮ್ಮ ಹೋರಾಟಕ್ಕೆ ಇವತ್ತು ಇದೇ ಮುಖ್ಯ ಇಂಜಿನಿಯರ್ ಅವರೇ ಇವತ್ತು MD ಅವರಿಗೆ ಪ್ರಸ್ತಾವನೆ ಕಳಿಸಿದ್ದು. ನಮ್ಮೆಲ್ಲ ರೈತರ ಭೂಮಿ ಸರ್ವೆ ಆಲ್ರೆಡಿ ನಾವು ಇದಕ್ಕಿಂತ ಮುಂಚೆನೆ ಈಗಾಗಲೇ ಕಂದಾಯ ಇಲಾಖೆ, ಜೇವರ್ಗಿ ತಹಶೀಲ್ದಾರ್, ಗವರ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿ ಹೋಗಿರ್ತಕ್ಕಂಥ ಕೆನಾಲ್ ಅನ್ನು ನಾವು ಅಳದೀವಿ. 50 ಎಕರ್ ಹೋಗಿದೆ, 50 ಎಕರ್, ಸುಮಾರು 8 ಕಿಲೋಮೀಟರ್ದಲ್ಲಿ ಸಣ್ಣ ಗ್ರಾಮದ ರೈತರು ಭೂಮಿ ಕಳ್ಕೊಂಡಿದ್ದು 50 ಎಕರ್. ಅದು ಸರ್ಕಾರದಿಂದ ಭೂಮಾಪಕರ ವರದಿನೇ ಇದೆ. ಅದ್ರ ಪ್ರಕಾರ ಸಾಹೇಬರಿಗೆ ಇಲ್ರಿ, ಅದೇ ಒಂದು ಸರ್ಕಾರ ಇದ್ರ ಪ್ರಕಾರ ಒಪ್ಪ್ರಿ ಅಂದ್ರೆ ಇವ್ರು ಒಪ್ಪಲಿಲ್ಲ. ಇಲ್ಲ ನಾವು ಮತ್ತೊಮ್ಮೆ ಸರ್ವೆ ಮಾಡ್ತೀವಿ ಅಂದ್ರೆ ಅದಕ್ಕೂ ನಾವು ಒಪ್ಪಿಕೊಂಡಿವಿ. ತಮ್ಮ ಇಲಾಖೆಯಿಂದನೇ ಈಗಾಗಲೇ ಸರ್ವೆ ಆಗಿದೆ. 8 ಜನ ಇಂಜಿನಿಯರ್ಗಳ ತಂಡ ಬಂದು 4-5 ದಿನ ರೈತರು ಹೊಲ ಸರ್ವೆ ಮಾಡಿದ ಕರೆ ಅದ. ರೈತರು ಭೂಮಿನೂ ಹೋಗಿದ್ದು ಅವ್ರಿಗೆ ಸತ್ಯ ಅದ, ಒಪ್ಕೊಂಡಿದ ಪ್ರಕಾರ ಏನಪ್ಪಾ ಅಂತಂದ್ರ ಪ್ರಸ್ತಾವನೆ MD ಅವ್ರಿಗೆ ಕಳಿಸ್ರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ಇವತ್ತು ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸಾಹೇಬರ ಕಚೇರಿಯಲ್ಲೇ ನಾವು ಧರಣಿ ಕೂಡ್ಲಕ್ ಕಾರಣ ಏನಂತಂದ್ರ ಅವ್ರು ನಮಗ್ ಬಂದು ಭರವಸೆ ಕೊಟ್ಟಾರ. ಮುಖ್ಯ ಇಂಜಿನಿಯರ್ ನಾವೇ ಇದ್ದಂಗ ಅಂತ ತಿಳ್ಕೋರಿ, ಅವ್ರ ಜೊತೆ ನಾವು ಮಾತಾಡಿವಿ, ನಿಮ್ ಪ್ರಸ್ತಾವನೆ ಕಳಿಸ್ತೀವಿ ಅನ್ನೋ ಸಮಾಗ ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ಅವತ್ತಿನ ಧರಣಿ ಏನಪ್ಪ ವಾಪಸ್ ತಗೊಂಡಿವಿ. ಇವತ್ತ ಪ್ರಸ್ತಾವನೆ ಕಳಿಸ್ಲಕ್ಕ ಹಿಂದ ಮುಂದ ಮುಖ್ಯ ಇಂಜಿನಿಯರ್ ತುಳಿದ ಸಂಬಂಧ ಇವತ್ತು ರೊಚ್ಚಿಗೆದ್ದು ಎಲ್ಲ ರೈತರು ಇವತ್ತು ಅನಿವಾರ್ಯವಾಗಿ ಇವತ್ತು KBJNL ಆಫೀಸಿಗೆ ನಾವು ಬರಬೇಕಾಗಿತ್ತು. ಅನಿವಾರ್ಯದಿಂದ ಇವತ್ತು ಬಂದೀವಿ ನಾವು. ಅವ್ರ ಜೊತೆ ನಮ್ದೇನು ಸಂಘರ್ಷ ಇಲ್ಲ. 10 ವರ್ಷದಿಂದ ರೈತರು ಏನಪ್ಪಾ ಅಂದ್ರೆ ನಾವು ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಯದ, ತಾಳ್ಮೆ ಕಳ್ಕೊಂಡಿವಿ. ಇವತ್ತು ಮಾಡು ಇಲ್ಲವೇ ಮಡಿ. ಮುಖ್ಯ ಇಂಜಿನಿಯರ್ ಅವರು MD ಅವರಿಗೆ ಸಹಿ ಮಾಡ್ಬೇಕು, ಇಲ್ಲಿಂದ ನಾವು ಜಾಗ ಖಾಲಿ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರ ಇಲ್ಲಿ ಇರ್ತಕ್ಕಂಥ ರೈತರು ನಾವು ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದೀವಿ. ಯಾರ ರೈತರು ನಾವು ಏನ್ ಮಾಡ್ಕೋತೀವೋ ಗೊತ್ತಿಲ್ಲ. ಒಂದು ಏನಾದ್ರು ರೈತರಿಗೆ ಅನಾಹುತ ಆಗಿ ಒಬ್ಬ ರೈತ ಇಲ್ಲಿ ಏನಾದ್ರು ಎಣ್ಣೆ ಕುಡಿದು ಏನಾದ್ರು ಏನಾದ್ರು ಅಪಾಯ ಮಾಡ್ಕೊಂಡಂದ್ರ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮತ್ತು ಚೀಫ್ ಇಂಜಿನಿಯರ್ ಜವಾಬ್ದಾರಿ ಆಗ್ತದೆ. ನಾವು ಇವಾಗ ಸಾಹೇಬ್ರ ಎದುರೇ ಹೇಳಕತ್ತೀವಿ, ಅವ್ರ ಎದುರೇ ಈ ಚಿಟ್ಟಿ ಬರಿತೀವಿ. ಸದ್ಯಗ ಒಂದು ಬಿಳಿ ಹಾಳಿದಾಗ ಏನಪ್ಪ ಅಂದ್ರೆ ಸ್ವತಃ ಚಿಟ್ಟಿ ಬರಿತೀವಿ, ಅವ್ರಿಬ್ರು ಹೆಸರು ಬರೆದು
ನಾವು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಇಲ್ಲಪ್ಪ ಇದ್ರಾಗ ಇಲ್ಲಿಗಲ್ ಏನಿದೆ ಹೇಳ್ರಿ ನೋಡಮ್ರಿ. ಬೋಕಸ್ ನಾವು ಕೆಲಸ ಮಾಡಿವಿ, ಬೋಕಸ್ ಬಿಲ್ ಕೇಳಕತ್ತೀವಿ. ನಾವಿಲ್ಲಿ ಗುತ್ತಿಗೆದಾರರಾಗಿ ಬಂದಿವ, ನಾವು ರೈತರಾಗಿ ಬಂದೀವಿ. ರೈತರು ಭೂಮಿ ಕಳ್ಕೊಂಡಿವಿ, ರೈತರು ಹೊಲ ಹೋಗ್ಯದ, ರೈತರಿಗೆ ಪರಿಹಾರ ಕೊಡ್ರಿ ಅಂತೇಳಿ ನಾವು ನಿಮ್ಗ ಮನವಿ ಮಾಡ್ಕೊಂಡ್ರು. ರೈತರಿಗೆ ನೀವು ಕ್ಯಾರೇ ಅಂತೀರಿ ಅಂತ ಮಾಡ್ಕ ಇವತ್ತ ರೈತರಿಗೆ ನಿರ್ಲಕ್ಷ್ಯ ಮಾಡ್ಲಕತ್ತೀರಿ. ಇದು ಖಂಡನೀಯ ಅದ. ಈ ಒಂದು ಏನ್ ರೈತರು ನಾವು ಇವತ್ತು ಬಂದೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದಕ್ಕೆ ಹೋಗೋ ಪ್ರಶ್ನೆನೇ ಬಂದಿಲ್ಲ. ಇವತ್ತು ಅಧಿಕಾರಿಗಳೇ ಇವತ್ತು ನಾವು ಜೈಲಿಗೆ ಕಳಿಸಿದ್ರು ಜೈಲಿಗೆ ಹೋಗ್ಲಕ್ನು ನಾವು ತಯಾರಿವಿ. ರೈತರು ಜೈಲಿಗೆ ಹೋಗ್ಲಕ್ನು ಇವತ್ತು ನಾವು ರೈತರು ತಯಾರಿವಿ. ಯಾಕಂದ್ರೆ ರೈತರ ತಾಳ್ಮೆ ಕಟ್ಟಿ ಮುರಿದು ಹೋಗ್ಯಾವ. ಗಾಡಿಗೆ ಹಿಂದ್ ಅಂತಾರಲ್ಲ, ಹಳ್ಳಿಯಾಗ ಗಾಡಿಗೆ ಹತ್ತಿ ಪೂರ್ತಿ ಗಾಡಿಗೆ ಹತ್ತಿ ಹೋಗ್ಯಾದ. ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಯಾರು ನಾವು ಉಪವಾಸ ಬಂದಿ, ಇವತ್ತು ಯಾರು ಊಟ ಸಹಿತ ಮಾಡಿಲ್ಲ. ನಾವು ಇಲ್ಲಿ ನಾವು ಇವತ್ತಿನ ಒಂದು ಹನಿ ನೀರನ್ನು ಕುಡಿಯಲಿಲ್ಲ ಇಲ್ಲಿ ಆಫೀಸ್ನಲ್ಲಿ. ಇವತ್ತ ಅಧಿಕಾರಿಗಳು ಇವತ್ತೇನಪ್ಪ ರೈತರಿಗೆ ಸ್ಪಂದನೆ ಮಾಡಿ ನಮ್ದೇನು ಸೂಕ್ತ ಅದ, ನಾವೇನು ಅನ್ಯಾಯ ಮಾರ್ಗ ಹಿಡಿದಿಲ್ಲ. ರೈತರು ಭೂಮಿ ಕಳ್ಕೊಂಡಿವಿ, ನಮ್ಮ ರೈತರಿಗೆ ಭೂ ಸ್ವಾಧೀನಕ್ಕೆ ಇವ್ರೇನು ಈ ರೊಕ್ಕ ಕೊಡ್ಲಕ್ ತಯಾರಿಲ್ಲ. ಇವ್ರ ಹತ್ರ ರೊಕ್ಕ ಇಲ್ಲ. MD ಅವರಿಗೆ ಪ್ರಸ್ತಾವನೆ ಕಳಿಸ್ಬೇಕು. MD ಅವರು ಕಮಿಟಿಯಲ್ಲಿ ತೀರ್ಮಾನ ಮಾಡ್ತಾರೆ ಮುಂದದು. ಅದು ರೊಕ್ಕ ಕೊಡ್ಲಿ ಬಿಡ್ಲಿ ಅದು ಮುಂದಿನ ಮಾತು ವಿಷಯ. ಇವತ್ತು ನೀವೇ ಸರ್ವೆ ಮಾಡ್ಸಿರಿ. ಇವತ್ತ MD ಹೋಗಿದ್ದ ಆಫೀಸಿಂದ ಫೈಲ್ ವಾಪಸ್ ಬಂದದ್ದು. 4 ಡಾಕ್ಯುಮೆಂಟ್ಸ್ ಕೇಳ್ಯಾರ. ಆ 4 ಡಾಕ್ಯುಮೆಂಟ್ಸ್ ನೀವೇ ಫುಲ್ಫಿಲ್ ಮಾಡಿರಿ. 4 ಡಾಕ್ಯುಮೆಂಟ್ಸ್ ನೀವೇ ಫುಲ್ಫಿಲ್ ಮಾಡಿ ನೀವೇ ಒಪ್ಕೊಂಡು ನೀವೇ ಇದಕ್ಕೆ ಸಹಿ ಮಾಡ್ಲಕ್ ಹಿಂದ ಮುಂದೆ ತುಳಿದ್ರೆ ರೈತರು ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಹೇಳಿ ನೋಡಮ್ಮ. ಅದಕ್ಕೋಸ್ಕರಪ್ಪ ಅಂದ್ರೆ ನಾವು ಇವತ್ತ ಚೀಫ್ ಇಂಜಿನಿಯರ್ ಕಾರ್ಯಾಲಯಕ್ಕೆ ಬಂದೀವಿ. ರೈತರ ಒಂದು ಸ್ಪಂದನೆ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಷಯ. ಸ್ಪಂದನೆ ಮಾಡಿದ್ರೆ ಶಾಂತಿಯುತವಾಗಿ ನಮ್ಮ ಮನೆ ನಾವು ತೆರಳ್ತೀವಿ. ಸ್ಪಂದನೆ ಮಾಡ್ಲಿಲ್ಲ ಅಂದ್ರ ನಾವು ಇಲ್ಲೇ ನಮ್ಮ ರೈತರ ಪ್ರಾಣ ಕಳ್ಕೊಳಕ್ ತಯಾರಿದ್ದೀವಿ. ಓಕೆ ಸರ್, ತಮ್ಮ ಹೆಸರು ಸರ್? ಶರಣು ಸಲಗರ್ ಅಂತೇಳಿ, ರೈತ ಪರ ಮುಖಂಡರು. ರೈತ ಪರ ಮುಖಂಡರು. ಓಕೆ.